ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಮತ್ತೊಮ್ಮೆ ನೀಟು ಬ್ಲಾಗ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾವು ಹೊರಟಿರೋದು ಚಿಕ್ಕಮಂಗ್ಳೂರಿಗೆ. ಬನ್ನಿ ಹೋಗೋಣ. ಚಿಕ್ಕಮಂಗ್ಳೂರು ತುಂಬ ವರ್ಷ ಏನಾಗಿಲ್ಲ, 2 ವರ್ಷದ ಬ್ಯಾಕ್ ಹೋಗಿದೆ ಚಿಕ್ಕಮಂಗ್ಳೂರಿಗೆ. ಒಂದು ಕೆಲಸದ ಮೇಲೆ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಹಾಗೆ ನಿಮಗೆ ಚಿಕ್ಕಮಂಗ್ಳೂರು ಹೇಗಿದೆ, ಚಿಕ್ಕಮಂಗ್ಳೂರು ಬೆಟ್ಟ ಅಂತ ಸ್ವಲ್ಪ ತೋರ್ಸೋಕ್ಕೆ ಇದು ಮಾಡ್ತೀನಿ. ಹಾಗೆ ಆ ಚಿಕ್ಕಮಂಗ್ಳೂರು ಹೋಗೋ ಪ್ಲೇಸಲ್ಲಿ ಇನ್ನೊಂದು ಊರಿತ್ತು. ಆ ಊರಲ್ಲಿ ಒಂದು ಹಳೆಯ ದೇವಸ್ಥಾನ ಇತ್ತು. ನಿಮಗೆ ಆ ಹಳೆಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ, ನೋಡಿ. ಇದು ಚಿಕ್ಕಮಂಗ್ಳೂರು ಹತ್ರ ಮರಲೆ ಅಂತ ಒಂದು ಊರ ಹೆಸರು ಇದು. ಈ ಊರಲ್ಲಿ ಹಳೆಯ ದೇವಸ್ಥಾನ ಇತ್ತು. ಇಲ್ಲಿ ತುಂಬ ಫೋಟೋಶೂಟ್ ಮಾಡ್ತಾರಂತೆ ಮದುವೆ ಹುಡುಗಿಗೆ. ಹಾಗಾಗಿ ಈ ಪ್ಲೇಸಿಗೆ ನಾವು ಬಂದಿದ್ವಿ. ನಮ್ಮ ಕೆಲಸ ಇದ್ದಿದ್ದು ಅದೇ ಕೂಡ. ಹಾಗಾಗಿ ನಾವು ಇಲ್ಲಿ ಬಂದಾಗ ನೋಡ್ತಾ ಇದ್ವಿ. ಮೊದಲಕ್ಕೆ ದೇವರಿಗೆ ಕೈ ಮುಗಿಯೋಣ ಅಂತ ಒಳಗೆ ಹೋಗ್ಬೇಕಾದ್ರೆ ಯಾವ ದೇವಸ್ಥಾನ ಅಂತ ನಂಗೆ ಸರಿಯಾಗಿ ಗೊತ್ತಿದ್ದಿಲ್ಲ. ಒಳಗೆ ಹೋದಾಗ ನೋಡಿದ್ದು ವಿಷ್ಣು ದೇವಸ್ಥಾನ. ವಿಷ್ಣು ದೇವರು ನಿಂತಿರೋದು ಇದರಲ್ಲಿ ಈ ದೇವರಿತ್ತು. ಈ ದೇವ್ರಿಗೆ ಪೂಜೆ ಮಾಡಿ, ಪೂಜಾರಿ ಯಾರೂ ಇದ್ದಿಲ್ಲ, ಪೂಜೆ ಮಾಡಿಬಿಟ್ಟು ಹೋಗಿದ್ರು. ಆ ವಿಷ್ಣು ದೇವಸ್ಥಾನ ನೋಡಬೇಕಾದ್ರೆ ಇದೇನಪ್ಪ ಬೇಲೂರು ಹಳೆ ಬಿಡ್ತಾರೆ, ಇದೆಲ್ಲ ಕೆತ್ತನೆ ಸ್ವಲ್ಪ ಸ್ವಲ್ಪ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ. ಆ ಕಡೆ ಈ ಕಡೆ ಎಲ್ಲ ನೋಡ್ಬೇಕಾದ್ರೆ ನಂಗೆ ಹಾಗೆ ಅನ್ನಿಸ್ತು. ತುಂಬ ಹಳೆ ಕಾಲದಲ್ಲಿ ನೀವು ಕೆತ್ತನೆ ನೋಡಿ, ಈ ಥರ ತುಂಬ ಕಡೆ ಈ ಥರ ಡಿಸೈನ್ ಮಾಡಿರ್ತಾರೆ. ಅಂದರೆ ಹೇಗೆ ಅಂದರೆ ಈ ಥರ ತುಂಬ ದೇವಸ್ಥಾನ ಇದೆ. ಹಳೆ ಕಾಲದಲ್ಲಿ ಇಷ್ಟು ಚೆನ್ನಾಗಿ ದೇವಸ್ಥಾನ ಕಟ್ತಿದ್ರು. ಈಗಲಿನ ದೇವಸ್ಥಾನನೇ ಬೇರೆ ರೀತಿ ಕಟ್ತಾರೆ. ಆದರೆ ಆವಾಗಲಿನ ದೇವಸ್ಥಾನದಲ್ಲಿ ಕಲ್ಲಲ್ಲಿ ಕೆತ್ತಿ ದೇವಸ್ಥಾನನ ಕಟ್ತಾಯಿದ್ರು. ಹಾಗಾಗಿ ಈ ದೇವಸ್ಥಾನ ಎಲ್ಲ ನಮಗೆ ನೆನಪು ಕೊಡುತ್ತೆ. ಎಷ್ಟು ಹಳೆ ದೇವಸ್ಥಾನ ಹೇಗಿದೆ, ಇದೆಲ್ಲ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರ್ತಾರೆ ಅಂತ ಹೇಳಿ. ಹಾಗೆ ಈ ದೇವಸ್ಥಾನ ನೋಡಬೇಕಾದ್ರೆ ನಮಗೊಬ್ಬರು ಹೇಳಿದರು, ಇದು ಬೇಲೂರು ಹಳೆಬೀಡಿಗಿಂತನೂ ತುಂಬ ಹಳೆಯ ದೇವಸ್ಥಾನ ಅಂತ ಹೇಳಿ. ಅಂದರೆ ಅದು ನನಗೆ ಗೊತ್ತಿಲ್ಲ, ಅವ್ರು ಹೇಳಿದರು, ನಾವು ಕೇಳಿದ್ವಿ ಅಷ್ಟೇ. ಆದರೆ ನಿಮಗೆ ಗೊತ್ತಿದ್ರೆ ನೀವು ಹೇಳಿ, ಆ ಊರು ಸೈಡ್ ಇದ್ದರೆ. ಅವರು ಹೇಳಿದ್ದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಂತ ಹೇಳಿದರು. ಆಮೇಲೆ ಅದಾಗಿದ್ಮೇಲೆ ನಾನು ದೇವಸ್ಥಾನ ನೋಡ್ತಿದ್ದೆ. ನಾನು ದೇವಸ್ಥಾನ ನೋಡಬೇಕಾದ್ರೆ ಇದೆಲ್ಲ ನೋಡ್ಬೇಕಾದ್ರೆ ನಂಗೆ ಅನ್ನಿಸ್ತಿತ್ತು, ಇದು ಬೇಲೂರು ಹಳೆಬೀಡು ಥರನೇ ಇದೆ ಅಲ್ವಾ ಅಂತ ನನಗೆ ಫಸ್ಟೇ ಅನ್ನಿಸ್ತಿತ್ತು. ಆ ಥರನೇ ಇದೆ ಅಲ್ವಾ ಅಂತ ಹೇಳಿ. ಇದು ವಿಷ್ಣು ದೇವ್ರ ರೂಪನೇ, ಆದರೆ ವೆಂಕಟೇಶ್ವರ ಅಂದ್ಕೊಳ್ತೀನಿ. ಆ ರೂಪ ಅಂದರೆ ಅಂದ್ಕೊಳ್ಳೋದಲ್ಲ, ವೆಂಕಟೇಶ್ವರ ರೂಪನೇ ಇದು ತೆಗೆದಿರೋ, ಅಂದರೆ ಆ ದೇವರಿರೋದು. ಹಾಗೆ ಈ ದೇವ್ರದ್ದು ನೋಡಿ ಮೇಲೆ ಇದು ನೋಡ್ಬೇಕಾದ್ರೆ ಇದು ನಾನು ತುಂಬ ಸೈಡ್ ನೋಡಿದ್ದೀನಿ. ಆದರೆ ಇದೇ ಥರನ ಇಲ್ಲ ಬೇರೆ ಬೇರೆ ಡಿಸೈನಲ್ಲಿ ಮಾಡಿರ್ತಾರೋ ಗೊತ್ತಿಲ್ಲ ನನಗೆ. ಆದರೆ ತುಂಬ ಕೆತ್ತನೆ ಈ ರೀತಿ ಇದೆ. ನಮ್ಮ ಅಕ್ಕಪಕ್ಕ ಹಾಸನಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ಹಳೆಯ ದೇವಸ್ಥಾನ ನೋಡಿದಾಗ ಇದೇ ಥರ ನಮಗೆ ಮೇಲೆ ಏನಾದರೂ ಒಂದು ಕಾಣಿಸುತ್ತೆ. ನೀವು ನೋಡಿರ್ತೀರ, ಅಬ್ಸರ್ವ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಹಾಗೆ ಅದಾಗಿದ್ಮೇಲೆ ಪಕ್ಕದ ದೇವಸ್ಥಾನಕ್ಕೆ ಬಂದೆ. ಈ ದೇವಸ್ಥಾನಕ್ಕೆ ಬಂದು ನೋಡಬೇಕಾದ್ರೆ ಇಲ್ಲಿದ್ದಿದ್ದು ಈಶ್ವರ ದೇವಸ್ಥಾನ, ಲಿಂಗ ಇತ್ತು. ಇದಕ್ಕೂ ಕೂಡ ಪೂಜೆ ಮಾಡಿ ಇಟ್ಟೋಗಿದ್ರು. ನಾನು ಹಾಗೆ ಹೋಗ್ಬಿಟ್ಟು ಆ ದೇವ್ರಿಗೆ ಕೈ ಮುಗ್ದು ಬರಬೇಕಾದ್ರೆ ನಾನು ಇದೊಂದು ವಿಡಿಯೋ ಮಾಡಿಕೊಂಡೆ ನಿಮಗೆ ತೋರಿಸೋಣ ಅಂತ, ಹೇಗಿದೆ ನೋಡಿ ದೇವಸ್ಥಾನ ಅಂತ ಹೇಳಿ. ಈ ದೇವಸ್ಥಾನಕ್ಕೆ ತುಂಬ ಜನ ಹೋಗಿರ್ತೀರ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಅದು ಸುತ್ತಮುತ್ತ ಹಾಸನಿಂದ ಇಲ್ಲ ಚಿಕ್ಕಮಂಗ್ಳೂರಿಂದ ಹೋಗೋರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿರ್ತೀರ. ಆದರೆ ನನಗೆ ಗೊತ್ತಿದ್ದಿಲ್ಲ ಈ ಊರು. ನಾನು ಹೋಗಿದ್ದೆ ಫಸ್ಟ್ ಟೈಮ್. ನಾನು ಹಾಸನಲ್ಲಿ ಅಷ್ಟು ವರ್ಷ ಇದ್ರೂ ಒಂದು ಸರ್ತಿನೂ ಈ ಚಿಕ್ಕಮಂಗ್ಳೂರು ಸೈಡ್ ಹೋಗಬೇಕಾದ್ರೂ ಈ ದೇವಸ್ಥಾನಕ್ಕೆ ಹೋಗಿದ್ದಿಲ್ಲ ನಾನು. ಒಂದು ಕೆಲಸ ಇತ್ತು ಅಂತ ಅವ್ರ ಜೊತೆ ಬಂದಾಗ ಈ ದೇವಸ್ಥಾನ ಮತ್ತು ಈ ದೇವರನ್ನ ನಾನು ನೋಡೋ ಭಾಗ್ಯ ನನಗೆ ಸಿಕ್ತು. ಹಾಗೆ ನೀವು ಕೂಡ ನೋಡಲಿ ಅಂತ ನಾನು ವಿಡಿಯೋ ಮಾಡ್ಕೊಂಡಿದ್ದು. ಆದರೆ ಇಷ್ಟು ವರ್ಷದ ಮೇಲೆ ಈ ದೇವ್ರ ದರ್ಶನ ನನಗೀಗಾಯಿತು. ಹಾಗೆ ಇಲ್ಲೆಲ್ಲ ನಿಮಗೆ ತೋರ್ಸೋಕ್ಕೆ ಹೋದೆ. ಆದರೆ ಆ ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೂ ವ್ಯತ್ಯಾಸ ಏನೂ ಕಾಣಿಸ್ತಿದ್ದಿಲ್ಲ. ನೀವು ನೋಡಿಬೇಕಾದ್ರೆ ಎರಡೂ ಒಂದೇ ರೀತಿ ಕಾಣಿಸುತ್ತೆ. ಎರಡು ದೇವಸ್ಥಾನವೂ ಬೇರೆ ಬೇರೆ ಕಾಣಿಸಲ್ಲ. ಆದರೆ ನಿಮಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಆಚೆ ಕರ್ಕೊಂಡು ಹೋದಾಗ ನಿಮಗೆ ತೋರಿಸ್ತೀನಿ. ಅಲ್ಲೂ ಕೂಡ ನಿಮಗೆ ಏನು ಚೇಂಜ್ ಅನಿಸಲ್ಲ. ಅಂದರೆ ತುಂಬ ಹಳೆಯ ದೇವಸ್ಥಾನ ಆಗಿದೆ ಅಲ್ವಾ. ಹಾಗಾಗಿ ಏನಾಗಿದೆ ಅಂದರೆ ನಿಮಗೆ ಅಲ್ಲಿಂದ ಇದೆಲ್ಲ ಇದಾಗಿದೆ. ಅಂದರೆ ಗೋಪುರ, ಅಂದರೆ ದೇವ್ರಿಗೆಲ್ಲ ಇದು ಮಾಡಿರ್ತಾರಲ್ವ, ಅದೆಲ್ಲ ಮುಖ ಇಲ್ಲ ಇದು ಬಾಯಿ ಏನಾದರೂ ಒಂದು ಇದಾಗಿದೆ, ನೀಟಾಗೇ ಇಲ್ಲ. ಅದು ನೀಟಾಗೇ ಇಟ್ಟಿಲ್ಲ, ಆ ಥರ ಆಗಿದೆ. ಈ ಊರ ಹೆಸರು ಮರಲೆ ಅಂತ ಬರುತ್ತೆ. ಚಿಕ್ಕಮಂಗ್ಳೂರು ಬಿಟ್ಟು ಚಿಕ್ಕಮಂಗ್ಳೂರು ಸೈಡೇ ಬರುತ್ತೆ ಇದು.
ಹಾಗೆ ನಿಮ್ಗೆ ಹೇಳ್ತಾ ಹೇಳ್ತಾ ಮತ್ತೊಂದು ಸತಿ ನೆನಪಿರಲಿ ಅಂತ ಊರ ಹೆಸರು ಹೇಳಿದ್ದೀನಿ. ಹೋದರೆ ಆ ಸೈಡ್ ನೋಡ್ಕೊಂಡು ಬನ್ನಿ ಅಂತ. ಈ ಗಿಡ ಇದ್ದಿದ್ದು ವೆಲ್ವೆಟ್ ಗಿಡ ಅಂತ ಹೇಳ್ತಾರಲ್ವ, ಆ ಗಿಡ ಇತ್ತು ಅಲ್ಲಿ. ನೋಡಿ ಎಷ್ಟು ಚೆನ್ನಾಗಿರೋ ಮೂರ್ತಿಗೆ ಅದೆಲ್ಲ ಅಂದರೆ ಹಾಳಾಗಿಬಿಟ್ಟಿದೆ. ತುಂಬ ಹಳೆ ಮೂರ್ತಿ ಅನಿಸುತ್ತಲ್ಲ, ಅದು ಏನಕ್ಕೆ ಹಾಳಾಯಿತು ನನಗಂತೂ ಗೊತ್ತಿಲ್ಲ, ಹಾಳಾಗಿದೆ. ನೋಡಿ ನೀವು ಇದು ನೋಡಬೇಕಾದ್ರೆ, ನೀವು ಸಡನ್ನಾಗಿ ನೋಡಬೇಕಾದ್ರೆ ಬೇಲೂರು ಹಳೆಬೀಡೇ ಏನೋ ಅಂತ ಅಂದ್ಕೊಳ್ತೀವಿ. ಆದರೆ ಆ ಥರ ಬೇಲೂರು ಹಳೆಬೀಡು ಥರನೇ ಇದೆ, ಆದರೆ ಬೇಲೂರು ಹಳೆಬೀಡು ಅಲ್ಲ ಇದು. ಮೇಲೆ ಮಾತ್ರ ಗೋಪುರ ಇದ್ದಿಲ್ಲ, ಅಂದರೆ ಇಷ್ಟೇ ಇದ್ದಿತ್ತು ಅನಿಸುತ್ತೆ. ಆಮೇಲೆ ಇವರು ಈಗ ಏನು ಮಾಡಿದ್ದಾರೆ, ದೇವಸ್ಥಾನ ಇಂಪ್ರೂವ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಇಂಪ್ರೂವ್ ಮಾಡ್ಬೇಕಾದ್ರೆ ಏನು ಮಾಡಿದ್ದಾರೆ ಇವರು, ಮತ್ತು ಮೇಲೆ ಕೂಡ ಸ್ವಲ್ಪ ಲೋಕಲ್ ಆ ಕಡೆ ಇರೋ ಜನನೇ ಅಂದರೆ ಮತ್ತೆ ಮೇಲೆ ಗೋಪುರ ಥರ ಮಾಡ್ಕೊಂಡಿದ್ದಾರೆ. ಒಂದು ಸ್ವಲ್ಪ ದೇವಸ್ಥಾನ ನೀಟಾಗಿ ಅಂದರೆ ಉಳಿಸ್ಕೊಂಡು ಬರಬೇಕು ಅನ್ನೋದಕ್ಕೆ ಕೆಲಸ ಮಾಡ್ತಾಯಿದ್ದಾರೆ ಈ ದೇವಸ್ಥಾನದಲ್ಲಿ. ಎಲ್ಲ ನೀಟಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ. ಅದಕ್ಕೆ ಹೇಳ್ತೀನಿ, ಅಲ್ಲಿ ಹೋದಾಗ ನೀವು ಕೂಡ ಕವರ್ ಆಗಲಿ, ಬಾಟಲ್ ಆಗಲಿ ಎಸ್ಬಿಟ್ಟು ಬರಬೇಡಿ. ಅವ್ರು ನಮಗೆ ಅದೇ ಹೇಳ್ತಿದ್ರು, ಇಲ್ಲಿ ಬರ್ತಾರೆ ಬಾಟಲ್ ಕವರೆಲ್ಲ ಎಸ್ಬಿಟ್ಟು ಹೋಗ್ತಾರೆ, ನಾವು ಎಷ್ಟು ಮೇಂಟೈನ್ ಮಾಡಬೇಕು ಅಂತ ನೋಡ್ತೀವೋ ಅಷ್ಟೇ ಗಲೀಜು ಮಾಡಿ ಹೋಗ್ತಾರೆ, ಏನು ಜನ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನನ್ನ ವಿಡಿಯೋ ನೋಡ್ತಾಯಿದ್ರೆ ಹಾಗೆ ನೀವು ಕೂಡ ಸ್ವಲ್ಪ ನಾವು ಹೋದಾಗ ಕವರ್ ಆಗಲಿ ಬಾಟಲ್ಸ್ ಆಗಲಿ ಅಲ್ಲೇ ತಿಂದು ಬಿಸಾಕಿ ಬರೋದಾಗಲಿ ಕಮ್ಮಿ ಮಾಡಿ ಅಂತ ಇದ್ರ ಮೂಲಕ ನಾನು ನಿಮಗೆ ಹೇಳ್ತೀನಿ. ಹೀಗೆ ನಾನು ಕೂತಾಗ ಹುಳಗಳ ತುಂಬಾ ಇತ್ತು, ಯಾಕಂದರೆ ಈ ಹುಳ ಏನೋ ಗೊತ್ತಿಲ್ಲ ನನಗೆ ಯಾವ ಹುಳ ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋ ಮಾಡಿಕೊಂಡೆ. ಇನ್ನೊಂದು ಹುಳ ಇತ್ತು, ಅದು ವಿಡಿಯೋ ಕಣ್ಣಿಗೆ ಬಿದ್ದಿಲ್ಲ, ಆ ವಿಡಿಯೋ ಅಂದರೆ ಆ ಹುಳನೇ ಕಣ್ಣಿಗೆ ಬಿದ್ದಿಲ್ಲ, ಆ ಥರ ಆಗೋಯ್ತು. ಹಾಗಾಗಿ ಮಾಡಿಲ್ಲ. ಹಳೆ ಕನ್ನಡ ಮಂದಿ ಕೈ ಕಿಲಿವಿಲಾಯ್ತು ಕೋನ್ ವಾಚ್ತಾ ವಾಚ ಕನ್ನಡ ನಮ್ಮೆ ಹಳೆ ಕನ್ನಡ हे देखिता कोडो डिफरेंस आई है ಕೊಂಚ ಅಕ್ಷರ ಬನುಸ್ಗಳನ್ನ देखिता ಕೊಂಚ ಅಕ್ಷರ ये कौन सा है डी डा डू ये कसाला लकी टोकनी मना या ये भी कड़ना ये कड़ना ये देखा नी तिया ये नो औ या क ए देखिता आ ल या यू या नमे कसला ये यू माया मा ग ग की है ग ये गव्व न म म ये काय ग ग ग्र के काय रामा हे वाचा बोलत अनेकदा पैदा हुआ मी ये ल लू 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 ग डी क ये क का ग का क मटक ग ये डी वाच ग ना कई कीते ना की गा नाया ने गाया न य ಕ ಕ ಇತ್ತೆ ಒತ್ತು ಹಾಯ್ದೆ ಕ न क प य यू काय ಒತ್ತು ಹಾಯ್ ಕೊಂಚ ಅಕ್ಷರ हिंदी में तो कोना धा ಕನ್ನಡ ಅಷ್ಟೇ ಹಿಂದಿ ನಮಗೆ ಮ ಗ ಕು ಮಗಕು ಎಂತ ಮಗಕು ಮ ಗ ಕು कडेगेला मा ग कू मगा कू कसलं की टोकणी ये गु म ग ग गा की का ग वा वा गो मा गो ये वा न ते कसाला असं दिलंय तर काला असं का मटका ये 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 का ये कालो ये वत्तू कसाला ಇದ್ಯಾವ ಅಕ್ಷರ ಅಂತ ಗೊತ್ತಿದ್ರೆ ಹೇಳಿ. ಯಾ ಇದ ಕ್ಲೀನ್ ಅನ್ಕೊಳತ್ತ ಯಾ ದ ಹಾ ದ ಯಾ डू भाया ये भाया टोकनी पाया
ಅಯ್ಯ ಇದ್ಯಾರಿಗಾದ್ರೂ ಗೊತ್ತಾದರೆ ಅಕ್ಷರ ಹೇಳಿ ಆಯಿತಾ, ಕಮೆಂಟ್ಸ್ ಮಾಡಿ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ ಅಕ್ಷರ ಗೊತ್ತಿರೋರು. ಜುನ್ನ ಶಾರಾವ್ ಇದು ಶಾ ಅಂದ್ಕೊಳ್ತೀನಿ, ಹಳೆ ಶಾ ಇರಬೇಕು, ಗೊತ್ತಿಲ್ಲ ನನಗೆ. ಶಾನಾ ಬಾನಾ ಗೊತ್ತಿಲ್ಲ. ಶಾಕಿ ಬಾ ಬಾ ಶಾ ಕಾಯಿ ಲು ಲು ಏ ಲು ಆಪಲ್ ಆ ಇಲ್ಲ ಯಪ್ಪ ಅಪ್ಪ ಕಿ 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 ತೀ 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 ತೀಯಾ ತೀಯಾ ಇತ್ತೀನಾ ಗೊತ್ತಿಲ್ಲ. ಪಕ್ಕರ ಪಕ್ಕರ ರಾಗ ವಿ 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 ಗೊತ್ತು ನನಗೆ ವಿ ನಾ ಇತದ ಎಕ್ಸಾಮ್ ಇಲ್ಲ. ಏಯಾ ಯಾ ಟೋಕ್ನೆ ये ता हे ता यक्का डिफरेंस तारा वाव का दबे रू 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 इता नी नहीं काय की लिवले ते ना आणि कोणचे अक्षर ಬೇಲೂರು ಹಳೆಬೀಡಕ್ಕಿಂತ 17 ವರ್ಷ ಹಳೆದು ಇದು. ಬೇಲೂರು ಹಳೆಬೀಡು ಕಟ್ಟೋದು ಮುಂಚೆ ಇದು ಫಸ್ಟ್ ಕಟ್ಟಿದ್ದು. ತುಲ್ ವಿಡಿಯೋ ಕಡ್ಲೆ ಪರ್ವಾನೆ ಪ್ರಾಬ್ಲಮ್ ನೀ. ಸಾರಿ, ನಿಮಗಂತೂ ನಿಜ ಅರ್ಥ ಆಗಿರಲ್ಲ ನಾನು ಏನು ಮಾತಾಡ್ತಿದ್ದೆ ಅಂತ. ನಮ್ಮ ನೆಂಟ್ರ ಜೊತೆ ಎಲ್ಲ ಹೋಗಿದ್ದೆ. ನಮ್ಗೆ ಅಲ್ಲೊಂದು ಸ್ಲೇಟ್ ಥರ ಕಾಣಿಸ್ತು, ಅದರಲ್ಲಿ ತುಂಬ ಹಳೆ ಕನ್ನಡ ಬರ್ತಿದ್ರು. ಆ ಕನ್ನಡ ಏನಿದೆ ಅದರಲ್ಲಿ ಅಂತ ನೋಡೋಕ್ಕಂತ ಹೋದ್ವಿ. ಅದು ನೋಡ್ತಾ ಅಕ್ಷರ ನೋಡ್ತಾ ನಾವು ಓದೋಕ್ಕೆ ಟ್ರೈ ಮಾಡೋಕ್ಕೆ ಹೋದ್ವಿ. ಆದರೆ ನಿಜವಾಗ್ಲೂ ಹಳೆ ಕನ್ನಡ ನಮಗೆ ಓದೋಕ್ಕಂತೂ ಬಂದಿಲ್ಲ. ಆದರೆ ನಾವು ಚಿಕ್ಕ ಮಕ್ಕಳು ಥರ ಅದು ಓದೋಕ್ಕೆ ಪ್ರಯತ್ನ ಪಡ್ತಿದ್ವಿ. ಹೇಗೆ ಅಂದರೆ ಸ್ಕೂಲಲ್ಲಿ ಟೀಚರ್ ಓದಿಸ್ಬೇಕಾದ್ರೆ ಹೇಗೆ ಓದಿಸ್ತಿದ್ರು ಆ ಥರ ನಾವು ಕಲಿತಾ ಇದ್ವಿ. ಅದೇನೋ ಒಂಥರ ಖುಷಿ ಆಗ್ತಿತ್ತು. ನಮ್ಗೆ ಅಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅದು ಓದ್ತಾ ನಮ್ಗೆ ಗೊತ್ತೇ ಆಗಿಲ್ಲ. ನಮ್ಗೆ ಓದೋಕ್ಕಂತೂ ಬಂದಿಲ್ಲ. ನಾನು ಅದೇ ನಿಮಗೆ आमचे चेकच काढला नाही गच्चीपडाला. ಸೀಟ್ ಬೆಲ್ಟ್ ಅಲ್ವಾ? ನೀನು ಹಾಕೊಂಡಿಲ್ವಾ? ಹಾಕೊಂಡಿದ್ದಾರೆ. ನೋಡಿಲ್ಲ ಅವನು ನಿಮಗೆ ಅಕ್ಷರ ತೋರಿಸಿದ್ದೀನಿ ನೋಡಿ. ನಿಮಗೇನಾದರೂ ಓದಕ್ಕೆ ಬಂದರೆ ನಿಜವಾಗ್ಲೂ ಏನು ಬರ್ತಿದ್ರು ಅಂತ ಓದಿ. ನನಗಂತೂ ನಿಜವಾಗ್ಲೂ ಅಷ್ಟು ತಿಳ್ಕೊಳಕ್ಕೆ ಹೋದರೂ ಅದೇನು ತಿಳ್ಕೊಳಕ್ಕೂ ಆಗಿಲ್ಲ. ನನಗೆ ಅದು ಓದೋಕ್ಕೂ ಬಂದಿಲ್ಲ. ಅದೇ ಚಿಕ್ಕ ಮಕ್ಕಳಾಗಿದಂತೂ ನಿಜ. ಅದು ಬಿಟ್ಟು ನಾವು ಎಂಟ್ರಿ ಆಗ್ತಾ ಇದ್ದಿದ್ದೆ ಬಾಬಾ ಬಿಲ್ಡಿಂಗಿರಿಗೆ. ಅಂದರೆ ಅಲ್ಲಿ ಬಾಟಲ್ ಆಗಲಿ ಮತ್ತು ಏನೇ ಆದರೂ ತೊಗೊಂಡು ಹೋಗಬಾರ್ದು ಅಂತ ಹೇಳ್ತಾಯಿದ್ರು. ಆದರೂ ನಾವು ಬಾಟಲ್ ತೊಗೊಂಡೋದ್ವಿ ನೀರು. ಆದರೆ ನಾವೆಲ್ಲೂ ಎಸ್ತಿಲ್ಲ, ಎಲ್ಲೂ ಬಿಸಾಕಿಲ್ಲ. ನಮ್ಮ ಕಾರೊಳಗೆ ಇತ್ತು. ಅಷ್ಟಂತೂ ಮಾಡಿದ್ವಿ. ಯಾಕಂದರೆ ಅಲ್ಲಿ ಅವರು ಪರಿಸರ ಹಾಳಾಗತ್ತೆ ಅಂತಲೇ ತೊಗೊಂಡು ಹೋಗಬೇಡಿ ಅಂದಿರ್ತಾರೆ. ಆದರೆ ನಾವು ಆ ಕೆಲಸ ಮಾಡಿಲ್ಲ. ನಮ್ಮ ಕಾರಲ್ಲೇ ಇಟ್ಟಿದ್ವಿ. ಕಾರಲ್ಲೇ ಇತ್ತು, ಎಲ್ಲೂ ಬಿಸಾಕಿಲ್ಲ. ನೀವು ಹೋದರೆ ನೆಕ್ಸ್ಟ್ ಟೈಮ್ ಹಾಗೆ ಕೂಡ ಮಾಡಿ. ಅಂದರೆ ಇಲ್ಲಿ ನಾವು ಹೋದಾಗ ಚಿಕ್ಕಮಂಗ್ಳೂರು ಬಾಬಾ ಬಿಲ್ಡಿಂಗಿರಿಗೆ ಹೋಗಬೇಕಾದ್ರೆ ಈಗ ಎಷ್ಟು ಚೇಂಜ್ ಆಗ್ತಿತ್ತು ಅಂದರೆ ಮೋಡ ಈಗಿದ್ದಿದ್ದ ಥರ ಇನ್ನೊಂದು ಸ್ವಲ್ಪ ಹೊತ್ತಿದ್ದಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿರೋದು ಇನ್ನೊಂದು ಸ್ವಲ್ಪ ಹೊತ್ತು ಇದ್ದಿಲ್ಲ. ಸ್ವಲ್ಪ ಬಿಸಿಲಿರ್ತಿತ್ತು, ಒಂದೇ ಸತಿ ಮಳೆ ಸ್ಟಾರ್ಟ್ ಆಗ್ತಿತ್ತು, ಒಂದೇ ಸತಿ ಮೋಡ ಬಂದುಬಿಡ್ತಿತ್ತು. ನಮಗೆ ಗೊತ್ತೇ ಆಗ್ತಿದ್ದಿಲ್ಲ. ನಮ್ಗೆ ಶೀತ ಏನೂ ಇದ್ದಿಲ್ಲ. ಅಂದರೆ ಅಲ್ಲಿ ಹೋಗಿದ ತಕ್ಷಣ ನಮ್ಗೆ ಶೀತನೇ ಶುರು ಆಗಿಬಿಡ್ತು. ಅಂದರೆ ಹೇಗೆ ಅಂದರೆ ಅಷ್ಟು ಗಾಳಿಗೆ ಶೀತ ಆಗ್ತಿತ್ತು ನಮಗೆ ಅಷ್ಟು. ಅಂದರೆ ಅಲ್ಲೊಂದು ಫೋಟೋಶೂಟಿಗೆ ಹೋಗಿದ್ದಿದ್ದು ನಾವು. ಆ ಥರ ಆಯಿತು. ಅಂದರೆ ಫುಲ್ಲು ನಾವು ಬಾಬಾ ಬಿಲ್ಡಿಂಗಿರಿ ಫುಲ್ ಮೇಲೆ ಇದ್ರ ಹತ್ರ ಹೋಗಿಲ್ಲ, ನೀರು ಹರಿಯತ್ತಲ್ಲ ಅಲ್ಲಿ ಹೋಗಿಲ್ಲ. ಅಂದರೆ ಕೆಳಗೆ, ಅಂದರೆ ಅಲ್ಲಿ ಅವ್ರಿಗೆ ಯಾವ ಜಾಗ ಬೇಕಿತ್ತೋ ಆ ಜಾಗಕ್ಕೆ ಮಾತ್ರ ಹೋಗಿದ್ವಿ. ಅಂದರೆ ಒಳ್ಳೆ ಪ್ಲೇಸ್ ಇತ್ತು. ನೋಡ್ತಾ ಇದ್ದರೆ ನಾನು 2 ವರ್ಷದ ಮೊದಲು ನಾನು ಮತ್ತು ನನ್ನ ಮಗ ಹೋಗಿದ್ವಿ ಗಾಡೀಲಿ. ಅದು ನೆನಪು ಬರ್ತಾಯಿತ್ತು. ಈಗಂತೂ ಬೆಟರು. ಆವಾಗಂತೂ ನಮಗಿನ್ನೂ ಏನು ಕೂಡ ಕಾಣಿಸ್ತಿದ್ದಿಲ್ಲ. ಇಲ್ಲೇನು ಇದೆಯೋ ಅದೇನು ಕೂಡ ಕಾಣಿಸ್ತಿದ್ದಿಲ್ಲ. ರೋಡೇ ಕಾಣಿಸ್ತಿದ್ದಿಲ್ಲ. ನಾವು ಒಂದು ಇದರಲ್ಲಿ ಹೋಗಿದ್ದು.
ಮೋಡ ಬಿದ್ದಿತ್ತು, ಮಳೆ ಬರ್ತಿತ್ತು, ಆದರೂ ಅಷ್ಟಕ್ಕೊಂದು ಜನ ಇದ್ದರು. ಆದರೆ ನಾವು ಅದು ಒಂದು ಕೂಡ ಸೀನ್ ನೋಡಿದ್ವಲ್ಲ, ಅದೊಂಥರ ಖುಷಿ ಇತ್ತು ನಮಗೆ. ಇದು ಒಂದು ಚೆನ್ನಾಗಿದೆ ಅಲ್ವಾ, ಅಂದರೆ ನಾವು ಆ ಸೀನ್ ಗೊತ್ತೇ ಆಗ್ತಿದ್ದಿಲ್ಲ ಈ ಥರನೂ ಆಗುತ್ತೆ ಇಲ್ಲಿ ಅಂತ. ಅಷ್ಟು ವೆದರ್ ಚೇಂಜ್ ಆಗ್ತಾಯಿತ್ತು. ಈ ಸತಿ ಹೋದಾಗ ಅಷ್ಟಕ್ಕೊಂದು ವೆದರ್ ಏನು ಆ ಥರ ಇದ್ದಿಲ್ಲ, ಆದರೆ ಕ್ಲೀನಾಗೆ ಸುತ್ತಮುತ್ತ ಇರೋ ಬೆಟ್ಟ ಸೀನರಿ ಎಲ್ಲ ನೀಟಾಗೆ ಕಾಣಿಸ್ತಾ ಇತ್ತು. ಅಂದರೆ ಹೋದ ಸತಿ ಅಂತೂ ಏನೂ ಕಾಣಿಸ್ತಿದ್ದಿಲ್ಲ. ನಾವು ಸುಮ್ಮನೆ ಹೋಗಿದ್ದೀವಿ ಬಾಬಾ ಬುಡನ್ಗಿರಿಗೆ. ನೋಡ್ತಾ ನನಗನ್ಸಿದ್ದು ಒಂದು 2 ವರ್ಷದ ಹಿಂದೆ ಹೋಗಿಬಿಟ್ಟೆ ನಾನು. ಯಾಕಂದರೆ ಆವಾಗ ನಾನು ನನ್ನ ಮಗ ಹೋದಾಗ ನೋಡ್ತಾ ಇದ್ದಿದ್ದೆ ನೆನಪು ಬರ್ತಿತ್ತು. ಅವಾಗ ಇದ್ದೇನೂ ಕಾಣಿಸ್ತಿದ್ದಿಲ್ವಲ್ಲಪ್ಪ, ನಾವು ಎಲ್ಲಿದ್ವಿ ಅಂತಲೇ ಗೊತ್ತಾಗ್ತಿದ್ದಿಲ್ಲ ಅಂತ ಹೇಳ್ಬಿಟ್ಟು ಆ ಥರ ನನಗೆ ನೆನಪು ಬರ್ತಿತ್ತು. ಅದು ನೆನಪು ಬರೋದು ಮುಂಚೆ ಇನ್ನೊಂದು ನೆನಪು ಬರ್ತಿತ್ತು. ಅಂದರೆ ನಾನು ಮದುವೆ ಆಗೋ ಟೈಮಲ್ಲಿ ಅಪ್ಪ ಒಂದು ಸತಿ ನನಗೆ ಬಾಬಾ ಬುಡನ್ಗಿರಿಗೆ ಅಂತ ಕರ್ಕೊಂಡು ಹೋಗಿದ್ರು. ಅದು ಯಾವ್ದು ಬಾಬಾ ಬುಡನ್ಗಿರಿನ ಇನ್ನೊಂದು ಫಾಲ್ಸ್ ಹತ್ರ ಕರ್ಕೊಂಡೋಗಿದ್ರು, ಅದಂತೂ ನಂಗೆ ಗೊತ್ತಿಲ್ಲ. ಅರ್ಧ ದೂರಕ್ಕೆ ಕರ್ಕೊಂಡೋಗಿ ಹುಡ್ಕಾಗಡೆ ಅವ್ರು ಬರ್ತಾರಂತಮ್ಮ, ಬಂದುಬಿಡು ಹೋಗ್ಬಿಡೋಣ ಮತ್ತು ಲೇಟ್ ಆಗುತ್ತೆ ಅಂತ ಅರ್ಧ ದೂರದಲ್ಲಿ ಕರ್ಕೊಂಡೋಗಿ ಅರ್ಧ ಬೆಟ್ಟ ತೋರಿಸಿ ಕರ್ಕೊಂಬಂದಿದ್ರು. ಅದೇ ನಾನು ನೋಡಿದ ನೆನಪು ನನಗೆ. ಆಮೇಲೆ ಬೆಟ್ಟ ನಾನು ತುಂಬ ನೋಡೇ ಇದ್ದಿಲ್ಲ. ನಾನು ಚಿಕ್ಕಮಂಗ್ಳೂರಲ್ಲಿ ಹುಟ್ಟು ಕೂಡ ನಾನು ಬೆಟ್ಟ ಏನೇನಿದೆ ಚಿಕ್ಕಮಂಗ್ಳೂರು ಸುತ್ತಮುತ್ತ ಅಂತ ನೋಡಿದ್ದಿಲ್ಲ. ಆಮೇಲೆ ನನ್ನ ಮದುವೆ ಆಗೋಯ್ತು, ನಾನು ಹಾಸನಿಗೆ ಬಂದುಬಿಟ್ಟೆ. ಹಾಗಾಗಿ ನನಗೆ ಚಿಕ್ಕಮಂಗ್ಳೂರು ಪ್ಲೇಸ್ ಅಷ್ಟಾಗಿ ಗೊತ್ತಿಲ್ಲ. ಆಮೇಲೆ ನನ್ನ ಮದುವೆ ಆಗಿದ್ಮೇಲೆ ನಾನು ಚಿಕ್ಕಮಂಗ್ಳೂರು ಸ್ವಲ್ಪ ನೋಡೋಕ್ಕೆ ಶುರು ಮಾಡಿದ್ದು. ಆಮೇಲೆ ಸ್ವಲ್ಪ ಬೆಟ್ಟ ಗುಡ್ಡ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇವ್ರ ಜೊತೆ ಹೋದಾಗ. ಆವಾಗ ಒಂದು ಸ್ವಲ್ಪ ಮುಳ್ಳಂಗಿರಿ, ಆಮೇಲೆ ಮತ್ತು ಅದು ಇನ್ನೊಂದು ಫಾಲ್ಸು ಮತ್ತು ದೇವಸ್ಥಾನ ಇದೆಯಲ್ಲ, ಅಲ್ಲೊಂದು 2 ಸತಿ 3 ಸತಿ ಹೋಗಿದ್ದೀವಿ. ಅದೆಲ್ಲ ನೆನಪು ಚೆನ್ನಾಗಿದೆ. ಅದೆಲ್ಲ ಒಂಥರ ನೆನಪು. ಆವಾಗ ನಾನು ಬೆಟ್ಟ ನೋಡಿದ್ದು. ಈಗ ನನಗೆ ಅದು ನೆನಪು ಬರ್ತಿತ್ತು. ಅಪ್ಪ ನನಗೊಂದು ಸತಿನೂ ಕರ್ಕೊಂಡು ಬಂದಿದ್ದಿಲ್ವಲ್ಲ ಅಂತ ಹೇಳಿಬಿಟ್ಟು ನೆನಪು ಬರ್ತಾಯಿತ್ತು. ಒಂದು ಸತಿನೂ ನೋಡಿದ್ದು ಅಲ್ಲ ನಾನು. ಆಮೇಲೆ ಈ ಥರ ನೋಡ್ತಾ ನೋಡ್ತಾ ಏನು ಮಾಡಿದ್ವಿ, ಅವರಿಗೆ ಒಂದು ಫೋಟೋ ಬೇಕಾಗಿರೋ ಪ್ಲೇಸಿಗೆ ಕರ್ಕೊಂಡು ಹೋದರು. ಅಲ್ಲಿ ನೋಡಿದ್ರೆ ಎಷ್ಟೆಷ್ಟು ಒಳ್ಳೆ ಹೂವಿತ್ತು ಅಂದರೆ ನೋಡ್ತಾ ಇದ್ರೆ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗ್ತಾಯಿತ್ತು. ಏನಿದು ಇಷ್ಟಿಷ್ಟು ಚಿಕ್ಕದಲ್ಲಿ ಇಷ್ಟಿಷ್ಟು ಮುದ್ದಾಗಿದೆ ಅಲ್ಲ ಹೂವು ಅಂತ. ಅದು ಕೂಡ ವಿಡಿಯೋಸ್ ಮಾಡಿಕೊಂಡೆ. ಆಮೇಲೆ ನಾವು ಮೇನ್ ಪ್ಲೇಸಿಗೆ ಹೋಗೇ ಇಲ್ಲ ಹೇಳಬೇಕು ಅಂದರೆ. ನಮಗೆ ಬೇಕಾಗಿದ್ದು ಒಂದು ಫೋಟೋಗೆ ಒಂದು ಲೊಕೇಶನ್ ಬೇಕಿತ್ತು. ಆ ಲೊಕೇಶನ್ ಹತ್ರ ಹೋದ್ವಿ ಅಷ್ಟೇ. ಅಲ್ಲಿ ಮುಗಿಸ್ಕೊಂಡು ಮತ್ತೆ ನಾವು ಬೆಟ್ಟ ಕೆಳಗೆ ಇಳಿಬಿಟ್ಟು ಬಂದ್ವಿ. ಹಾಗಾಗಿ ಇನ್ನೊಂದು ಸತಿ ಹೋದಾಗ ನೀಟಾಗೆ ಸುತ್ತಮುತ್ತ ಏನಿದೆ ಎಲ್ಲ ನೋಡ್ಕೊಂಡು ಬರಬೇಕು. ಅದು ಇನ್ನೊಂದು ಸತಿ ಹೋದರೆ ಆಯಿತು ಅಂತ ಅಂದ್ಕೊಂಡೆ. ಆಮೇಲೆ ಮತ್ತೇನು ಮಾಡೋದು, ಇದು ನೋಡ್ತಾ ಇರಬೇಕಾದ್ರೆ ಹೇಗೆ ಬೆಟ್ಟ ಚೇಂಜ್ ಆಗ್ತಿತ್ತು ಅಂದರೆ, ನಾನು ನೀಟಾಗಿ ವಿಡಿಯೋ ಮಾಡ್ಕೊಂಡಿಲ್ಲ. ಈ ಥರ ಇಷ್ಟು ಕ್ಲಿಯರ್ ಕಾಣಿಸ್ತಾ ಇದೆ ಅಲ್ವಾ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇಲ್ಲಿ ಬೆಟ್ಟ ಇದೆಯೋ ಇಲ್ವೋ ಅನ್ನೋ ಥರ ಮೋಡ ಮುಚ್ಕೊಂಡ್ಬಿಟ್ಟಿತ್ತು. ನನಗೆ ಆಶ್ಚರ್ಯ, ಏನಪ್ಪ ಇಷ್ಟಕ್ಕೊಂದು ಇದಾಗ್ತಿದೆ. ಹಾಗೆ ಹನಿಗಳು ಬೀಳೋದು, ಒಂದು ಸ್ವಲ್ಪ ಮಳೆ ಬರೋದು, ಮತ್ತೆ ನಿಂತೋಗೋದು, ಮತ್ತೆ ಬೆಟ್ಟ ಕ್ಲಿಯರ್ ಆಗೋದು, ಹಾಗೆ ತುಂಬಾ ಆಯಿತು. ಅಂದರೆ ಎಷ್ಟು ಚೇಂಜ್ ಆಗ್ತಿರುತ್ತೆ ನೋಡಿ ಪರಿಸರ. ಅವಾಗವಾಗ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ನೋಡಿ. ಇಲ್ಲಿಗೀಗ ಏನೂ ಇಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಫುಲ್ ಅದೇ ಪ್ಲೇಸು ಅದೇ ಜಾಗದಲ್ಲಿ ನಿಂತಿದ್ದೀನಿ ನೋಡಿ. ಫುಲ್ ಹೆಂಗೆ ಮುಚ್ಕೊಂಡ್ಬಿಟ್ಟಿದೆ. ಆ ಥರ ಎಷ್ಟು ಚೇಂಜ್ ಆಗ್ತಿತ್ತು ಗೊತ್ತಾ. ಒಂಥರ ಸೆಕೆಗಾಲದಲ್ಲಿ ಯಾರಾದರೂ ಇಲ್ಲಿ ಬಂದುಬಿಟ್ರೆ ಆರಾಮಾಗೆ ಒಳ್ಳೆ ಗಾಳಿ, ಒಳ್ಳೆ ಇದು ಚೆನ್ನಾಗಿರುತ್ತೆ. ಅಂದರೆ ತುಂಬ ಬಿಸಿಲಿದಾಗ ಈ ಜಾಗಕ್ಕೆ ಬಂದರೆ ಒಳ್ಳೆ ವೆದರ್ ಕೂಡ, ಒಳ್ಳೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು. ಇದನ್ನು ನೋಡ್ತಾ ಇರ್ಬೇಕಾದ್ರೆ ಗೊತ್ತೇ ಆಗ್ತಿದ್ದಿಲ್ಲ ನಮಗೆ ಎಷ್ಟೊತ್ತಾಯಿತು ಟೈಮು ಅಂತ. ಅಷ್ಟು ಗಾಳಿ ಅಂದರೆ ಇಲ್ಲಿ ಕಾರ್ಗಳು ಎಲ್ಲ ನಿಂತಿತ್ತು. ಯಾಕಂದರೆ ಅದ್ರ ಮೇಲೆ ಹೋಗಬೇಕು ಅಂದರೆ ಜೀಪ್ ಮಾಡ್ಕೊಂಡು ಹೋಗ್ಬೇಕಂದ್ರೆ, ಅಂದರೆ ಕಾರು ಓಡಿಸ್ಬೋದು, ತೊಂದರೆ ಇಲ್ಲ. ನಾನು ಇದೇ ಟೈಮಲ್ಲಿ ನಾನು ಹೇಳ್ತೀನಿ ಏನಾಗಿತ್ತು ಅಂದರೆ, ಫಸ್ಟ್ ಟೈಮ್ ನಾವು ಅನ್ನಪೂರ್ಣೇಶ್ವರಿಗೆ ಹೋಗ್ಬಿಟ್ಟು ನಾನು ಸೆಂಟ್ರೋ ಕಾರ್ ಇತ್ತು ಅವಾಗ. ಸೆಂಟ್ರೋ ಕಾರಲ್ಲಿ ಇದ್ಬೇಕಾದ್ರೆ ಇದ್ದೇ ಜಾಗದಲ್ಲಿ ನಾನು ಅಂದರೆ ಟರ್ನ್ ಅಂದರೆ ಗಾಡಿ ಮೇಲೆ ಹತ್ತಿಸ್ಬೇಕಿತ್ತು. ಎಲ್ಲಿ ಅಂದರೆ ಫಾಲ್ಸ್ ಹತ್ರ, ಬಾಬಾ ಬುಡನ್ಗಿರಿ ಮೇಲೆ ಫಾಲ್ಸ್ ಇದೆಯಲ್ಲ, ಅಲ್ಲಿಗೆ ಹೋಗಬೇಕಿತ್ತು. ಅಲ್ಲಿ ಎಲ್ಲ ಜೀಪ್ ತೊಗೊಂಡು ಹೋಗ್ತಾರೆ, ಆದರೆ ಕಾರಲ್ಲೂ ಹೋಗ್ತಾ ಇದ್ರಲ್ವ ಅಂತ ನಾನು ಕೂಡ ನನ್ನ ಮಕ್ಕಳು ಆಮೇಲೆ ನಾನು ನಮ್ಮ ಮನೆಯವರು ಒಂದೇ ಕಾರ್ ಓಡಿಸ್ತಿದ್ದೀನಿ ನಾನು. ಹಾಗೆ ತೊಗೊಂಡು ಹೋಗ್ತಿದ್ದೀನಿ. ಮೇಲೆ ಏನಾಗೋಯ್ತು, ಲಾಂಗ್ ಕಟ್ ಹೊಡಿಬೇಕಿತ್ತು. ನಾನು ಶಾರ್ಟ್ ಕಟ್ಟಲ್ಲಿ ತೊಗೊಳಕ್ಕೆ ಹೋದೆ ಕಾರು. ಶಾರ್ಟ್ಕಟ್ಟಲ್ಲಿ ತೊಗೊಳಕ್ಕೆ ಹೋದೆ. ಅದು ನೋಡಿದ್ರೆ ಕಾರ್ ಮೇಲೆ ಹತ್ತುತ್ತಾನೆ ಇಲ್ಲ, ಬ್ಯಾಕ್ ಬರ್ತಾ ಇದೆ. ಭಯನೋ ಭಯ. ಕೆಳಗೆ ಡೀಪ್ ಇದೆ, ಮೇಲೆ ಕಾರ್ ಹತ್ತುತ್ತಿಲ್ಲ. ನಮ್ಮ ಮನೆಯವರೆಲ್ಲ ಕಾರ್ ಒಳಗೆ ಕೂಗ್ತಾ ಇದ್ದಾರೆ, ಏನು ಮಾಡ್ತಿದ್ಯಾ ನೀನು, ಮಕ್ಕಳಿದ್ದಾರೆ ಕ್ಲೀನಾಗಿ ಓಡಿಸು ಅಂತ ಹೇಳಿ. ನಾನೇನು ಮಾಡಲಿ, ಬ್ಯಾಕ್ ಬರ್ತಿದೆ ಕಾರ್, ನಂಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ. ಆಮೇಲೆ ಮತ್ತೆ ಏನು ಮಾಡಿದೆ, ಸೆಂಟರ್ ಲಾಕ್ ಹಾಕ್ಬಿಟ್ಟು ನೀವೆಲ್ಲ ಇಳೀರಿ, ನಾನು ತೆಕ್ಕೊಳ್ತೀನಿ ಅಂತ ಹೇಳಿದೆ.
ಆಮೇಲೆ ಅವರಿಗೆಲ್ಲ ಇಳಿಸ್ಬಿಟ್ಟು ಏನು ಮಾಡಿದೆ, ನಾನು ಹ್ಯಾಂಡ್ ಬ್ರೇಕ್ ಹಾಕ್ಕೊಂಡಿದ್ದೆ. ಮತ್ತು ಏನು ಮಾಡಿದೆ, ಸ್ವಲ್ಪ ಬ್ಯಾಕ್ ಬಂದುಬಿಟ್ಟು ಮತ್ತು ಮೊದಲನೇ ಗೇರ್ ಹಾಕ್ಕೊಂಡು ಮೆಲ್ಲ ಎಕ್ಸ್ಲೇಟ್ರ್ ಕೊಡ್ತಾ ಏನು ಮಾಡಿದೆ, ಲಾಂಗ್ ಟರ್ನ್ ತೊಗೊಂಡೆ. ಲಾಂಗ್ ಯೂ ಟರ್ನ್ ತೊಗೊಂಡಾಗ ಗಾಡಿ ಕ್ಲೀನಾಗಿ ಮೇಲೆ ಹತ್ತಿತ್ತು. ಆವಾಗ ಗೊತ್ತಾಯಿತು, ಯಾವಾಗಲೂ ಶಾರ್ಟ್ ಕಟ್ಟಲ್ಲಿ ಲಾಂಗ್ ಟರ್ನ್ ಹೊಡೆದ್ರೆ ಕಾರ್ ನೀಟಾಗಿ ಹತ್ತತ್ತೆ, ಇಲ್ಲಾಂದರೆ ಸ್ವಲ್ಪ ಹತ್ತಲ್ಲ, ಆ ಪ್ರಾಬ್ಲಮ್ ಇದೆ. ಮಾತು ಒಂದೇಳು ಮೆಲ್ಲಗೆ ಚಿಕ್ಕಮಗಳೂರ ಓ ಚಿಕ್ಕಮ್ಮನಿಗೆ ಸಕ್ಕರೆಯ ಮಾತು ಒಂದೇಳು ಮೆಲ್ಲಗೆ ಓಲೆ ತುಂಬೆಲ್ಲ ಪ್ರೀತಿ ಸಾಲೆ ಸಾಲೆ ಸಾಲು ಹೋಗುತ್ತಾ ಹೋಯ್ತು ಬೇಳೆ ಬೇಳೆ ಸವಿ ಸವಿ ತುಟಿ ತುಟಿಯ ಆಕಾಶದಂಗೆ ಹಿಂದೆ ಬೀಳುತ್ತ ನನಗೆ ಸೋನೆ ಸೋಮಾನೆ ಹಾಡಿತು ಹುಯ್ಯಲಾಲ ಚಿಕ್ಕಮಗಳೂರ ನ ಚಿಕ್ಕ ಮಲ್ಲಿಗೆ ಸಕ್ಕರೆಯ ಮಾತು ಒಂದ್ ಹೇಳು ಮೆಲ್ಲಗೆ ಕುಕ್ಕು ಕೋಕಿಲ ಚಿತ್ತವೆಲ್ಲ ಚಂಚಲ. ನಾನು ಹೇಳಿದ ಅರ್ಥ ಆಯಿತೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ಟೈಮಲ್ಲಿ ನಾನು ಕಾರು ಓಡಿಸ್ಬೇಕಾದ್ರೆ ಎಷ್ಟು ಭಯಪಟ್ಟಿದ್ದೆ ಅಂತ ಹೇಳಿದರೆ ನಿಮಗೆ ಹೇಳೋಕ್ಕಾಗ್ತಿಲ್ಲ. ಅಷ್ಟು ಭಯಪಟ್ಟಿದ್ದೆ. ಆ ಥರ ಇತ್ತು ಆ ಟರ್ನು. ಅಲ್ಲಿ ಹೋದವ್ರಿಗೆ ಗೊತ್ತಿರುತ್ತೆ ಆ ಟರ್ನ್ ಎಷ್ಟು ತೊಂದರೆ ಇದೆ ಅಂತ, ಅಂದರೆ ಡೇಂಜರ್ ಇದೆ ಅಂತ ಹೇಳಿ. ಆದರೆ ನಾನು ಫಸ್ಟ್ ಟೈಮ್ ಬೇರೆ ಅಲ್ಲಿ ಆ ಬೆಟ್ಟಕ್ಕೆ ಆ ಕಾರ್ ತೊಗೊಂಡೋಗಿದ್ದಿದ್ದು. ಆದರೆ ನಾನು ಮಾಡಿದ ಸಾಹಸನೇ ಅದು, ಹೇಳಕ್ಕೆ ಬರ್ತಿಲ್ಲ. ಅನುಭವ ಮಾತ್ರ ಸೂಪರಾಗಿತ್ತು. ಈ ಹಾಡಲ್ಲ, ಈ ಹಾಡು ನಾನು ಬೇಕು ಅಂತ ತೊಗೊಂಡು ಬಂದಿಲ್ಲ, ಸುಮ್ಮನೆ ತೊಗೊಂಡು ಬಂದಿದ್ದು. ಯಾಕಂದರೆ ನಾನು ಹೋಗಿದ್ದು ಚಿಕ್ಕಮಂಗ್ಳೂರಿಗಲ್ವಾ. ಆ ಚಿಕ್ಕಮಂಗ್ಳೂರು ಹಾಡು ಒಂದು ಸತಿ ನಾನು ಕೇಳಿದ್ದೆ, ತುಂಬ ಹಳೆ, ಅಂದರೆ ನಾನು ತುಂಬ ಚಿಕ್ಕವಳಿದ್ದಾಗ ಈ ಮೂವಿ ಬಂದಿತ್ತು, ಈ ಮೂವಿಲಿ ಈ ಹಾಡಿತ್ತು. ಹಾಗಾಗಿ ಹಾಡು ನನಗೆ ನೆನಪು ಅಂತಲ್ವಾ, ಅದಕ್ಕೆ ನಾನು ಫೋಟೋ ತೆಕ್ಕೋಬೇಕಾದ್ರೆ ಈ ಹಾಡು ಮ್ಯಾಚ್ ಮಾಡಿಬಿಟ್ಟೆ. ಯಾರು ನಗಾಡೋಕೆ ಹೋಗ್ಬೇಡಿ, ಬೇಕು ಅಂತಲೇ ನಾನೇ ಬೇಕು ಅಂತ ಸ್ವಲ್ಪ ಹಾಕಿದ್ದು. ಇಲ್ಲೊಂದೇನು ಅಂದರೆ ಪಕ್ಷಿ ಆಯಿತಾ, ಪಕ್ಷಿ ಏನು ಮೊಟ್ಟೆ ಇಡೋಕೆ ಆ ಥರ ಮಾಡ್ತಿತ್ತೋ, ಇಲ್ಲ ಏನಾದರೂ ತಿನ್ನೋಕ್ಕೆ ಸಿಗ್ತಿದೆ ಅಲ್ಲಿ ಅಂತ ಆ ಥರ ಮಾಡ್ತಿತ್ತೋ ಗೊತ್ತಿಲ್ಲ. ನೀವು ನಾನು ಈ ಕಲ್ಲು ಏನು ಈ ಥರ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ, ಅಬ್ಸರ್ವ್ ಮಾಡಿ ನೋಡಿ, ನಾನು ಆ ಥರ ಏನೂ ಮಾಡ್ತಿದ್ದಿಲ್ಲ. ಅಲ್ಲೊಂದು ಪಕ್ಷಿ ಇತ್ತು ಆಯಿತಾ. ಆ ಪಕ್ಷಿನ ಅಂದರೆ ವೀಡಿಯೋ ತೊಗೊಳಕ್ಕೆ ಹೋಗ್ತಾ ಇದ್ದೆ, ಅಂದರೆ ಹಾರಾರು ಹೋಗ್ತಾ ಇತ್ತು. ಅಂದರೆ ನಾನು ತುಂಬ ಹತ್ತಿರ ಹೋದರೂ ಹಾರೋಗ್ತಿದ್ದಿಲ್ಲ ಅದು. ಏನಾದರೂ ಒಂದು ಸ್ವಲ್ಪ ನಾನು ಹತ್ತಿರ ಹೋಗೋಷ್ಟಿಗೆ ಯಾವ್ದಾದ್ರು ಕಾರ್ ಇಳಿತಿತ್ತು, ಇಲ್ಲ ಯಾವುದಾದ್ರು ಜೀಪ್ ಬರ್ತಾಯಿತ್ತು, ಹಾಗಾಗಿ ಆ ಪಕ್ಷಿ ಹಾರೋಗ್ತಿತ್ತು. ಆದರೆ ಆ ಪಕ್ಷಿ ಹೆಂಗೆ ಮಾಡ್ತಿತ್ತು ಅಂದರೆ ನಿಮಗೆ ಗೊತ್ತೇ ಇಲ್ಲ. ತಂದು ತೋರಿಸಿರ್ತೀನಿ ನಿಮ್ಗೆ, ಇಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಆ ಪಕ್ಷಿ ಕೂಡ, ಅಬ್ಸರ್ವ್ ಮಾಡಿ ನೋಡಿ ಆ ಪಕ್ಷಿ. ಆಮೇಲೆ ಇದೇ ಫೋಟೋ ಶೂಟಿಗೆ ನಮಗೆ ಜಾಗ ಬೇಕಾಗಿದ್ದಿದ್ದು. ಆದರೆ ಆಚೆಯಿಂದ ನಿಮಗೆ ಹಿಂಗೆ ಕಾಣಿಸ್ತಾ ಇದೆ ಅಲ್ವಾ, ಒಳಗಿಂದ ಅಂತೂ ನಿಜವಾಗ್ಲೂ ಚೆನ್ನಾಗಿದೆ. ಯಾರಾದರೂ ಇಲ್ಲಿ ಹೋದರೆ ಸ್ವಲ್ಪ ಹೊತ್ತು ಕಾರ್ ನಿಲ್ಲಿಸಿ ಈ ಮನೆ ಒಳಗೆ ಹೋಗೋಕ್ಕೆ ಟ್ರೈ ಮಾಡಿ. ನನಗೆ ಅಪ್ಪ ಹೇಳಿದ ನೆನಪು, ನನಗೆ ಗೊತ್ತಿಲ್ಲ ಈ ವಿಚಾರ. ಈ ಟರ್ನಲ್ಲೇ ನಾನು ಲಾಂಗ್ ಟರ್ನ್ ಹೊಡಿಬೇಕಾದ್ರೆ ಮಿಸ್ಟೇಕ್ ಆಗಿದ್ದು. ಅಪ್ಪ ಹೇಳಿದ ವಿಚಾರ ನನಗೆ ಏನು ಅಂದರೆ, ಮೈಸೂರು ರಾಜ ಬಿಸಿಲು ಟೈಮಲ್ಲಿ ಇಲ್ಲಿ ಬರ್ತಾಯಿದ್ರಂತೆ. ಅಂದರೆ ಇಲ್ಲಿ ತುಂಬ ತಂಪಾಗಿರುತ್ತಲ್ವ, ಇಲ್ಲಿ ಬಂದು ಅವರು ಒಂದು 8 ದಿನ 15 ದಿನ ಆರಾಮಾಗಿ ಇಲ್ಲಿ ಇದ್ದು ಹೋಗ್ತಿದ್ರಂತೆ. ಮೈಸೂರು ರಾಜದ ಮನೆ ಇದು ಅಂತ ಅಪ್ಪ ಹೇಳ್ತಿದ್ರು, ನನಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮಪ್ಪ ಯಾವಾಗಲೂ ನಂಗೆ ಕರ್ಕೊಂಡೋಗಿದ್ದಾಗ, ಇಲ್ಲ ನನ್ನ ಮದುವೆ ಆದಾಗ ಅಪ್ಪ ನಾವೆಲ್ಲ ಹೋಗಿದ್ದಾಗ ಈ ಥರ ಹೇಳಿದ ನೆನಪು ನನಗೆ. ಇಲ್ಲಿ ರಾಜ ಉಳ್ಕೊಳ್ತಿದ್ರು ಬಂದಾಗ, ಅದೇ ಮನೆ ಇದು ಅವಾಗ್ಲಿಂದು ಅಂತ ಹೇಳ್ತಾಯಿದ್ರು. ಅದೆಷ್ಟು ನಿಜಾನೋ ಇಲ್ಲ ಅಪ್ಪಂಗೂ ಗೊತ್ತೋ ಇಲ್ವೋ ಗೊತ್ತಿಲ್ಲ. ನಿಮಗೆ ಯಾರಾದ್ರೂ ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ ಹೇಳಿ, ಹೌದು ಇದೆ ಹೌದು ಅದೇ ಥರ ಅಂತ. ಇಲ್ಲ ಅಂದರೆ ಬಿಟ್ಟಾಕಿ, ಕಮೆಂಟ್ಸ್ ಮಾಡಬೇಡಿ, ಯಾಕಂದರೆ ಬೈಸ್ಕೊಳಕ್ಕೆ ನನ್ನ ಕೈಯಲ್ಲಂತೂ ಆಗಲ್ಲ. ಅದಕ್ಕೋಸ್ಕರ ಆದರೆ ಅಪ್ಪ ಹೇಳಿದ ನೆನಪಂತೂ ಅದು ನಿಮ್ಮನ್ನ ಹತ್ರ ಶೇರ್ ಮಾಡಿಕೊಂಡೆ. ಅಂದರೆ ರಾಜ ಇಲ್ಲಿ ಉಳ್ಕೊಳ್ತಿದ್ರು, ತಂಪಾಗಿ ವಾತಾವರಣ ಇರ್ತಿತ್ತಲ್ಲ ಅಂತ ಹೇಳಿ ಒಂದು 8-15 ದಿನ ರೆಸ್ಟ್ ಅಂತ ತೊಗೊಳಕ್ಕೆ ಇಲ್ಲಿ ಬರ್ತಿದ್ರು ಅಂತ ಒಬ್ಬರು ಹೇಳ್ತಾರೆ, ಅಪ್ಪ ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ, ಇಲ್ಲ ಇಲ್ಲಿ ಚಾಮುಂಡಿ ದೇವಸ್ಥಾನದ್ದು ಪೂಜೆ ಮಾಡ್ಬೇಕಾದ್ರೆ ಇಲ್ಲಿ ದೀಪ, ಅಂದರೆ ಏನೋ ದೀಪ ಹಚ್ತಿದ್ರು, ಆ ದೀಪ ಕಾಣಿಸ್ತಿತ್ತು ಮೈಸೂರಿಗೆ ಅಂತ ಏನೇನೋ ಹೇಳ್ತಾರೆ. ಅದು ನನಗೆ ಗೊತ್ತಿಲ್ಲ. ಅಪ್ಪ ಹೇಳಿದ ಮಾತ್ರ ನಂಗೆ ನೆನಪಿದೆ, ಇನ್ನು ಬೇರೆಯವ್ರು ಏನೋ ಹೇಳಿದ್ದು ಅದೆಲ್ಲ ನೆನಪಿಲ್ಲ. ಅಂದರೆ ಇಲ್ಲಿ ಫೋಟೋ ಶೂಟ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ ಪ್ಲೇಸು. ನೀವು ಯಾರಾದರೂ ಹೋದರೆ ಆರಾಮಾಗಿ ಅಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಯಾವಾಗಲೂ ನಾವು ಹೋದಾಗ ಅಲ್ಲಿ ಇಳ್ಕೊಂಡಾಗಲಿ ಫೋಟೋ ಆಗಲಿ ತೆಗೆದಿದ್ದಿಲ್ಲ, ಇದೇ ಫಸ್ಟ್ ನಾವು ಉಳ್ಕೊಂಡು ಫೋಟೋ ತೆಗೆದುಕೊಂಡಿದ್ದು. ಇದ್ದೇ ಟರ್ನಲ್ಲಿ ನನ್ನ ಕಾರ್ ಇದಾಗಿದ್ದು. ಆಮೇಲೆ ಇದು ಲಾಂಗ್ ಟರ್ನ್ ತೊಗೊಂಡೆ, ಆವಾಗ ಸೀದಾ ಹೋಯಿತು. ಶಾರ್ಟ್ ಕಟ್ ಏನಾದ್ರು ಹೊಡಿಯೋಕ್ಕೆ ಹೋದರೆ ನೀವು ನಿಜವಾಗ್ಲೂ ಬ್ಯಾಕ್ ಕಾರ್ ಬರುತ್ತೆ, ಫಸ್ಟ್ ಗೇರಲ್ಲಿ ಇರಲಿ. ಇದ್ದೇ ಪಕ್ಷಿ, ಈ ಪಕ್ಷಿನೇ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿದ್ದೆ. ಆಮೇಲೆ ಕಲ್ಲಿಗೂ ಪಕ್ಷಿಗೂ ಒಂದೇ ಮಾಡ್ಕೊಬೇಡಿ, ಅಲ್ಲಿ ಪಕ್ಷಿ ಇದೆ, ನಿಧಾನಕ್ಕೆ ನೋಡಿ ಇದು ಅದು ಮೊಟ್ಟೆ ಇಡೋಕೆ ಆ ಥರ ಮಾಡ್ತಿತ್ತು.
ಇಲ್ಲ ತಿನ್ನಕ್ಕೆ ಮಾಡ್ತಿತ್ತೋ ಅದಂತೂ ನಂಗೆ ಗೊತ್ತಿಲ್ಲ, ಅಲ್ಲಿ ಗೂಡು ಮಾಡ್ಕೊಳ್ತಿತ್ತೋ ಅದು ಗೊತ್ತಿಲ್ಲ. ನಾನು ಓಡಿಸ್ಕೊಂಡು ಹೋದಾಗ ಹೋಗ್ಬಿಟ್ಟು ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಹೋಗ್ಬಿಡ್ತದ್ದು, ಮತ್ತು ನನ್ನ ಕಣ್ಣಿಗೆ ಬಿದ್ದಿಲ್ಲ. ಚೆನ್ನಾಗಿತ್ತು ಇದೊಂಥರ. ಸಂಗೀತ ತೆರೆಯೋ ಮಂಜಿನ ತೆರೆಯ ಉದಯ ಉದಯ ತೆರೆಯೋ ಮಂಜಿನ ತೆರೆಯ ಮಂಕಾಗಿದೆ ಹೃದಯ. ಅಂದರೆ ಕೂತಿ ಬೇಜಾರಾಗತ್ತಲ್ವ, ಏನು ಮಾಡೋದು ಅಂತ ನೋಡಿದಾಗ ಇದಂತೂ ಸೂಪರಾಗಿತ್ತು. ನಿಮಗಿದು ನಾನು ಝೂಮ್ ಮಾಡಿ ತೋರಿಸ್ಬೇಕಿತ್ತು, ಅವಾಗ ನಿಮಗೆ ಆಶ್ಚರ್ಯ ಆಗ್ತಿತ್ತು ಎಷ್ಟು ಚೆನ್ನಾಗಿದೆ ಅಂತ. ಅದು ಅಂದರೆ ಅದು ಒಂಥರ ಹಿಮ ಹನಿ ಅಂತ ಹೇಳ್ತಾರಲ್ಲ ಆ ಥರ ಬಿದ್ದಿತ್ತು. ಅದು ನೋಡೋಕ್ಕೆ ಖುಷಿ ಆಗ್ತಿತ್ತು. ನಾನು ಸರಿಯಾಗಿ ವಿಡಿಯೋ ಮಾಡ್ಕೊಂಡಿಲ್ಲ, ಇದು ಝೂಮ್ ಮಾಡಬೇಕಿತ್ತು. ಇದಂತೂ ಚಿಕ್ಕ ಚಿಕ್ಕ ಮುತ್ತು ಥರ ಕಣ್ಮುಂದೆ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ಇದು ಏನು ಮಾಡ್ತಿದ್ದೀನಿ ಅಂದರೆ ಸುಮ್ಮನೆ ನಾನು ಹಾಗೆ ಟಿಕ್ ಟಾಕ್ ಮಾಡೋಕ್ಕಂತ ಅದು ಇದು ಮಾಡ್ಕೊಳ್ತಾ ಇದ್ದೆ. ಅದು ನೋಡಿದ್ರೆ ಅದು ಬಿಟ್ಟರೆ ಪರಿಸರ ಅಂತೂ ನಿಮಗೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ನಾನೀಗ ನಿಮಗೆ ಏನು ತೋರಿಸ್ತಿದ್ದೀನೋ ಅದೇನೂ ಅಲ್ಲ, ಆದರೆ ನಮ್ಮ ಕಣ್ಮುಂದೆ ನಾವು ನೋಡ್ತೀವಲ್ವ, ಅದು ಯಾವ ಫೋನ್ ಕೂಡ ಕ್ಯಾಚ್ ಮಾಡಲ್ಲ. ನಮ್ಮ ಕಣ್ಣು ಕ್ಯಾಚ್ ಮಾಡಿದಷ್ಟು ಯಾವ ಫೋನೂ ಕ್ಯಾಚ್ ಮಾಡಲ್ಲ. ನಮ್ಮ ಕಣ್ಣಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಇಷ್ಟು ಚೆನ್ನಾಗಿದೆಯಾ ಪ್ರಪಂಚ ಅಂತ ಅನಿಸುತ್ತೆ, ಈ ಪ್ಲೇಸ್ ಇಷ್ಟು ಚೆನ್ನಾಗಿದೆಯಾ ಅಂತ ಅನಿಸುತ್ತೆ. ಆದರೆ ಕ್ಯಾಚ್ ಮಾಡೋಕ್ಕೋದ್ರೆ ನಿಜವಾಗ್ಲೂ ಅಷ್ಟೆಲ್ಲ ಪರಿಸರ ಕ್ಯಾಚ್ ಮಾಡೋಕ್ಕಾಗಲ್ಲ. ನೀವು ಅಲ್ಲಿ ಹೋಗೇ ಅನ್ಭವಿಸ್ಬೋದು ಹೇಗಿದೆ ಅನ್ನೋದು. ಇದೊಂದು ನಮಗೆ ಯಾರೋ ಹೇಳಿದರು, ಅಲ್ಲಿ ನೀರಿಂದು ಇದು ಏನಂತ ಹೇಳ್ತಾರೆ ಫಾಲ್ಸ್ ಇದೆ ಅಂತ ಹೇಳಿ. ಅದು ನಾವು ಝೂಮ್ ಮಾಡಿ ಫೋನಲ್ಲಿ ನೋಡೋಕೆ ಹೋಗ್ತಿದ್ವಿ, ಅಲ್ಲಿ ಸ್ವಲ್ಪ ಕಾಣಿಸ್ತಿತ್ತು, ತುಂಬ ಕಾಣಿಸ್ತಾ ಇದ್ದಿಲ್ಲ. ಅದನ್ನು ನಾವು ಟ್ರೈ ಮಾಡಿ ನೋಡಿದ್ವಿ, ನಮ್ಮ ಫೋನ್ ಎಷ್ಟು ಝೂಮ್ ಮಾಡಿದ್ರೆ ಎಷ್ಟು ಥರ ಕಾಣಿಸುತ್ತೆ ಅಂತ. ಆದರೆ ಅಷ್ಟೇನು ಕಾಣಿಸಿಲ್ಲ. ಅದು ಬಿಟ್ಟಾಗಿ ಇಲ್ಲೊಂಥರ ಫೋಟೋಶೂಟ್ ನಡೀತಿತ್ತು, ಆವಾಗ ನಾನು ಇದನ್ನು ಶೂಟ್ ಮಾಡಿಕೊಂಡೆ ಹೇಗಿದೆ ಅಂತ ಹೇಳಿ. ಆದರೆ ನನ್ನ ಕಣ್ಮುಂದೆ ಬಂದಿರೋ ಪ್ಲೇಸ್ ನಿಮಗೇನೂ ಅಲ್ಲಿ ಕಾಣಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿತ್ತು. ನಿಜ ಹೇಳ್ತಾರಲ್ಲ, ಚಿಕ್ಕಮಗಳೂರು ಏನೋ ಒಂಥರ ಸ್ವರ್ಗನೇ, ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ಲಿ ಹೋದರೆ. ಅಂದರೆ ನಾವು ತುಂಬ ಏನೋ ಅಲ್ಲಿ ಹಾಲ್ಟ್ ಆಗಲಿ ಇರೋದಾಗಲಿ ಎಲ್ಲ ಮಾಡಿಲ್ಲ, ಬರೀ ಒಂದು 4ರಿಂದ 5 ಗಂಟೆ ಅಷ್ಟೇ ಇದ್ದಿದ್ದು ನಾವು ಅಲ್ಲಿ. ಇನ್ನೂ ಅಲ್ಲಿ ತುಂಬ ಸುತ್ತಕ್ಕೆ ಹೋದರೆ ಒಂದು 2 ದಿನ ಇಲ್ಲ 1.5 ದಿನದಲ್ಲೆಲ್ಲ ಆ ಕಡೆ ಸುತ್ತಮುತ್ತ ಇರೋ ಬೆಟ್ಟ ಎಲ್ಲ ಬರ್ಬೋದು ಅಂದ್ಕೊಳ್ತೀನಿ. ಅಂದರೆ ಕೆಮ್ಮಣ್ಣುಗುಂಡಿನೂ ಚೆನ್ನಾಗಿದೆ. ನಾನು ತುಂಬ ವರ್ಷವೂ ಆಗೋಯ್ತು ಕೆಮ್ಮಣ್ಣುಗುಂಡಿ ಹೋಗ್ಬಿಟ್ಟು. ಯಾವಾಗಲೂ ಹೋಗಿದ್ವಿ ಅನಿಸುತ್ತೆ, ಒಂದು 10 ವರ್ಷ ತಪ್ಪಿದರೆ 12 ವರ್ಷದ್ದು ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಆ ಥರ. ಅಲ್ಲೇ ತುಂಬ ಬೆಟ್ಟ ಇದೆ, ಕೆಮ್ಮಣ್ಣುಗುಂಡಿ ಇದೆ, ಬಾಬಾ ಬುಡನ್ಗಿರಿ ಇದೆ, ಆಮೇಲೆ ಮತ್ತು ಯಾವುದಿದೆ, ಕೆಮ್ಮಣ್ಣುಗುಂಡಿ, ಬಾಬಾ ಬುಡನ್ಗಿರಿ, ನನಗೆ ಇದೆರಡೇ ಹೆಸರು ಬರ್ತಾಯಿದೆ. ಇನ್ನೂ ಅಲ್ಲಿ 3-4 ಬೆಟ್ಟ ಜಾಯಿಂಟ್ ಆಗಿದೆ, ಯಾವ್ಯಾವ ಬೆಟ್ಟ ಹೆಸರು ನಂಗೆ ಸರಿಯಾಗಿ ಗೊತ್ತಿಲ್ಲ. ಆಮೇಲೆ ನಮ್ಮ ತಂದೆ ಒಂದು ಸತಿ ಕರ್ಕೊಂಡೋದಾಗ ಒಂದು ಬೆಟ್ಟ ಕರ್ಕೊಂಡೋಗಿದ್ರು, ಅಲ್ಲೂ ಶೂಟಿಂಗ್ ನಡೆದಿದೆ. ಯಾವುದು ಅಂದರೆ ವಿಷ್ಣುವರ್ಧನ, ಅವ್ರದ್ದು ವಿಷ್ಣುವರ್ಧನ ಪಿಕ್ಚರಲ್ಲ, ವಿಷ್ಣುವರ್ಧನ್ ಸರ್ ಇದ್ದಾಗ ಅಲ್ಲೊಂದು ಮೂವಿದು ಇದು ಮಾಡಿದ್ದಾರೆ, ಒಂಥರ ಕಟ್ಟೆ ಇದೆ, ಅಲ್ಲೊಂದು ಶೂಟಿಂಗ್ ನಡೆದಿದೆ. ಅಲ್ಲೂ ಕೂಡ ನಮಗೆ ನೆಟ್ಕೊಂಡು ನಮ್ಮಪ್ಪ ಕರ್ಕೊಂಡೋಗಿದ್ದು, ಅದು ನೆನಪು ನನಗೆ. ಇದೇನಂದರೆ ನಾವು ಇಳಿಬೇಕಾದ್ರೆ ಕಾಫಿ ಎಸ್ಟೇಟ್ ಇತ್ತು, ಅಲ್ಲೊಂದು ಸ್ವಲ್ಪ ಫೋಟೋಶೂಟ್ ಇತ್ತು. ಬನ್ನಿ ನಿಮಗೆ ತೋರಿಸ್ತೀನಿ ಫೋಟೋಶೂಟ್ ಎಷ್ಟು ಹೇಗಿರುತ್ತೆ, ಯಾವ ಥರ ಫೋಟೋಶೂಟ್ ಮಾಡ್ತಾರೆ ಅಂತ. ಅಷ್ಟಾಗೇನು ನಿಮಗೆ ಇದು ಮಾಡಿಲ್ಲ, ಸುಮಾರಾಗಿ ತೋರಿಸಿದ್ದೀನಿ. ಪಾಪ ಅವ್ರು ಫೋಟೋಗ್ರಾಫರ್ ಎಷ್ಟು ಕಷ್ಟಪಡ್ತಾರೆ ಫೋಟೋ ಇದು ಮಾಡೋಕ್ಕೆ, ಅಂದರೆ ಗಂಡು ಹೆಣ್ಣಿಗೆ ನೆನಪಲ್ಲಿ ಇಡಲಿ ಅಂತ ಎಷ್ಟು ಕಷ್ಟಪಡ್ತಾರೆ ಅಂದರೆ ಫೋಟೋ ತೆಗಿಯೋಕ್ಕೆ. ಗಂಡು ಹೆಣ್ಣು ಸುಸ್ತಾಗಿಬಿಡ್ಬೇಕು ಸಾಯಂಕಾಲ ಅವ್ರಿಗೂ ಫೋಟೋ ತೆಗೆಸಿ, ಅಂದರೆ ಅವ್ರಿಗೊಂಥರ ಖುಷಿ ಇರುತ್ತೆ, ಅವ್ರದ್ದೇ ಒಂದು ಲೋಕದಲ್ಲಿ ಇರ್ತಾರೆ, ಅವ್ರಿಗೂ ಒಂಥರ ಖುಷಿ ಇರುತ್ತೆ. ಇಷ್ಟೆಲ್ಲ ಕಷ್ಟಪಡ್ತಾರೆ ಫೋಟೋ ತೆಗಿಬೇಕು ಅಂದರೆ. ನಾವು ಇದೇ ಕೆಲಸಕ್ಕೆ ಏನಕ್ಕೆ ಹೋಗಿದ್ವಿ ಅಂತ ಗೊತ್ತಾಯ್ತಲ್ಲ, ಇದೇ ಕೆಲಸಕ್ಕೆ ಹೋಗಿದ್ದಿದ್ದು ನಾವು. ಈ ಕೆಲಸದಲ್ಲಿ ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ. ಯಾಕೆಂದರೆ ನಾನು ಎಲ್ಲೆಲ್ಲಿ ಹೋಗ್ತೀನೋ ನನಗೆ ಬರೀ ಇದೇ, ಅಂದರೆ ಏನಿದೆ ಇಲ್ಲಿ ಏನು ಅಂತ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋನ ಮಾಡ್ಕೊಂಡಿರ್ತೀನಿ. ಇದು ಚಿಕ್ಕಮಂಗ್ಳೂರು ಪ್ಲೇಸ್ ಇದೆಲ್ಲ, ಚಿಕ್ಕಮಂಗ್ಳೂರು ಬೆಟ್ಟ ಹತ್ರ ಮಾಡ್ಕೊಂಡಿರೋ ವಿಡಿಯೋ. ಯಾರಾದರೂ ತುಂಬ ಜನ ಚಿಕ್ಕಮಂಗ್ಳೂರು ನೋಡಿರ್ತೀರ, ನೋಡಿಲ್ಲ ಅಂದರೆ ಚಿಕ್ಕಮಂಗ್ಳೂರಿಗೆ ಹೋಗ್ಬಿಟ್ಟು ಬನ್ನಿ, ಒಳ್ಳೆ ಪರಿಸರ ಇದೆ, ಒಳ್ಳೆ ಪ್ಲೇಸ್ ಇದೆ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಅಂದರೆ ನಮ್ಮ ತಂದೆ ನಿಜವಾಗ್ಲೂ ನನಗೆ ಇಲ್ಲೆಲ್ಲ ಏನೂ ಕರ್ಕೊಂಡೇ ಬಂದಿಲ್ಲ, ನನಗೆ ಈ ಪ್ಲೇಸೆಲ್ಲ ತೋರಿಸೇ ಇಲ್ಲ. ಈಗೇನು ನಿಮಗೆ ಈ ಪ್ಲೇಸ್ ತೋರಿಸ್ತಿದ್ದೀನೋ, ನಾನು ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಹೋಗಿರೋದು. ಚಿಕ್ಕಮಂಗ್ಳೂರಲ್ಲೇ ಹುಟ್ಟಿ ಕೂಡ ನಾನು ಫಸ್ಟ್ ಟೈಮ್ ನಾನು ಈ ಜಾಗಕ್ಕೆ ಬಂದಿರೋದು. ನಮ್ಮ ತಂದೆ ಹುಟ್ಟಿ ಬೆಳೆದು ಅವ್ರು ಅಲ್ಲೋರೆ, ಚಿಕ್ಕಮಂಗ್ಳೂರವರೇ. ಆದರೆ ನಮ್ಮ ತಂದೆ ಒಂದು ದಿನಾನೂ ನಮಗಂತೂ ಕರ್ಕೊಂಡು ಬಂದು ತೋರಿಸಿಲ್ಲ.
ಒಂದಿನ ಕರ್ಕೊಂಡು ಹೋಗಿಲ್ಲ, ಒಂದಿನ ಕರ್ಕೊಂಡೋಗಿ ತೋರಿಸಿಲ್ಲ ಆ ಥರ. ಆಮೇಲೆ ನನಗೆ ಇದೆಲ್ಲ ನೋಡ್ಬೇಕಾದ್ರೆ ಅಯ್ಯೋ ನಾನು ಇಷ್ಟು ವರ್ಷ ಚಿಕ್ಕಮಂಗ್ಳೂರಲ್ಲಿದ್ದು ಈ ಪ್ಲೇಸ್ ನೋಡಿಲ್ವಾ ಅಂತ ಅನ್ನಿಸ್ತು. ಆಮೇಲೆ ಈ ಪ್ಲೇಸ್ ನಿಮಗೆ ಗೊತ್ತಾಗಿದೆ ಯಾವುದು ಅಂತ. ತುಂಬ ಮೂವಿ ಕೂಡ ಇಲ್ಲಿ ಶೂಟ್ ಆಗಿದೆ, ತುಂಬ ಮೂವಿ ಕೂಡ ಶೂಟಿಂಗ್ ಮಾಡಿದ್ದಾರೆ ಇಲ್ಲಿ. ಅದು ತುಂಬ ಫೇಮಸ್ಸು. ಅಂದರೆ ಪ್ರೇಮಲೋಕದಲ್ಲಿ ನನಗೆ ನೋಡಿರೋ ನೆನಪು, ಇದು ಪ್ರೇಮಲೋಕದಲ್ಲಿ ಶೂಟಿಂಗ್ ಆಗಿರೋ ಪ್ಲೇಸ್ ಇದು. ಕ್ಲೀನಾಗಿ ನಾನು ತೋರಿಸ್ತೀನಿ ನೋಡಿ, ನಿಮಗೂ ನೆನಪು ಬಂದುಬಿಡುತ್ತೆ. ಇದು ನನಗೆ ನಿಂತು ನೋಡಿ ಸಾಕಾಗಿ ಸಾಕು ಕೊಡಮ್ಮ ಅಂತ ಹೇಳಿ ಕ್ಯಾಮ್ರಾ ಇಸ್ಕೊಳ್ತಾ ಇದ್ದೆ. ಆ ಥರ ಬನ್ನಿ ನಿಮಗೆ ಮುಂದೆ ಇಲ್ಲೂ ಪ್ಲೇಸ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರನೇ ನನ್ನ ಬ್ಲಾಗ್ ನೀವು ನೋಡಬೇಕು ಅಂದರೆ ಆದಷ್ಟು ಶೇರ್ ಮಾಡಿ, ಬೆಲ್ ಬಟನ್ಗೆ ಟಿಕ್ ಮಾಡಿ. ಆವಾಗ ನಾನೇನು ಹಾಕಿದ್ರು ಫಸ್ಟ್ ನಿಮಗೆ ವಿಡಿಯೋ ಬರುತ್ತೆ, ಅದು ಗೊತ್ತಿರೋ ವಿಚಾರನೇ. ಹಾಗಾಗಿ ಮತ್ತೊಮ್ಮೆ ಮತ್ತೊಂದು ಬ್ಲಾಗ್ ಜೊತೆ ಮತ್ತೆ ಯಾವುದಾದ್ರು ಜಾಗದಲ್ಲಿ ಇಲ್ಲ ಮತ್ತೆ ನಮ್ಮ ಮನೇಲಿ ಏನಾದರೂ ಮಾಡ್ತಾ ಇರಬೇಕಾದ್ರೆ ಮತ್ತೆ ವಿಡಿಯೋ ಮಾಡೋಣ, ನಿಮ್ಮ ಮುಂದೆ ಮತ್ತೆ ತೊಗೊಂಡು ಬರೋಣ. ನಿಮಗೆ ಇಷ್ಟ ಆಗ್ತಿದ್ರೆ ಆದಷ್ಟು ಶೇರ್ ಮಾಡಿ ಅಷ್ಟೇ. ಹೇಗಿದೆ ಪ್ಲೇಸ್? ಚೆನ್ನಾಗಿದೆ ಅಲ್ವಾ? ಹೋಗ್ಬಿಟ್ಟು ಬನ್ನಿ ಚಿಕ್ಕಮಂಗ್ಳೂರಿಗೆ. ಟೇಕ್ ಕೇರ್, ಬಾಯ್ ಬಾಯ್. ಅಯ್ಯಯ್ಯೋ ಸಾರಿ, ಇನ್ನೂ ಹೇಳೋದಿದೆ. ಆವಾಗಲೇ ಬಾಯ್ ಮಾಡಿಬಿಟ್ಟೆ. ಇನ್ನೊಂದು ಸ್ವಲ್ಪ ಹೇಳೋದಿದೆ. ಇಲ್ಲಿಂದ ಏನಾಯಿತು ಅಂತ ಹೇಳೋದೇ ಮರ್ತ್ಬಿಟ್ರೆ ಹೇಗೆ? ಇರಿ ಹೋಗೋಕ್ಕೆ ಹೋಗ್ಬೇಡಿ. ಇದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಚಿಕ್ಕಮಗಳೂರಿಂದ ಹಾಸನಿಗೆ, ಹಾಸನಿಂದ ಬೆಂಗಳೂರಿಗೆ. ಯಾಕೆ ಅಂತ ಕೇಳ್ತೀರಾ? ಇಲ್ಲಿಗೆ ನಾನು ಬಂದಿದ್ದೆ ಈ ಕೆಲಸಕ್ಕೆ. ಇದು ಮುಗಿಸ್ಕೊಂಡು ಮತ್ತೆ ನಾನು ಅರ್ಜೆಂಟ್ ಮತ್ತೆ ನಮ್ಮ ಬೆಂಗಳೂರಿಗೆ ಹೋಗಬೇಕಿತ್ತು. ಹಾಗಾಗಿ ಇಲ್ಲಿಂದ ನಾನು ಹಾಸನಿಗೆ ಡ್ರಾಪ್ ತೊಗೊಂಡೆ. ಅಂದರೆ ಅವರು ಹಾಸನವರೇ, ಹಾಗಾಗಿ ಹಾಸನಿಗೆ ನಮ್ಮದು ಅಂದರೆ ರೆಂಟ್ ಆಗಬೇಕು ಅವ್ರು, ಆಯಿತಾ. ಅವ್ರ ಮನೆಗೆ ನಾನು ಬಂದಿದ್ದಿದ್ದು ಅವ್ರ ಮಗನ ಫಂಕ್ಷನ್ಗೆ. ಅದು ಮುಗಿಸ್ಕೊಂಡು ಹೋಗಬೇಕಾದ್ರೆ ಗಣಪತಿ, ನಮ್ಮ ಹಾಸನಲ್ಲಿ ಎಲ್ಲಿ ನೋಡಿದ್ರು ಗಣಪತಿ ಇಟ್ಟಿದ್ದಾರೆ. ಹಾಗಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ನನಗೆ ಅನ್ನಿಸ್ತಾ ಇತ್ತು ಅಯ್ಯೋ ನಾವು ಹಾಸನ ಬಿಟ್ಬಿಟ್ವಲ್ವಾ ಅಂತ ಹೇಳಿಬಿಟ್ಟು. ಆಮೇಲೆ ರಾತ್ರಿ ಹಾಸನಿಂದ ಬೆಂಗಳೂರು, ನನ್ನ ಬಸ್ ಮಾತ್ರ ಖಾಲಿ ಇತ್ತು. ಆರಾಮಾಗೆ ಇಲ್ಲಿಂದ ನಮ್ಮ ಬೆಂಗಳೂರು. ಬಾಯ್ ಬಾಯ್, ಟೇಕ್ ಕೇರ್.